स्वागत है। मैं आपके साथ फरहान नाज। ಭಾರತೀಯ ಜನತಾ ಪಕ್ಷ ರಾಜ್ಯದಲ್ಲಿ ಚುನಾವಣೆ ಮೂಡಿನಲ್ಲಿದೆ. ನಾವು ಮೊನ್ನೆ ಮಹಾನಗರ ಪಾಲಿಕೆ ಚುನಾವಣೆ ಸಂದರ್ಭದೊಳಗೆ ಅತ್ಯಂತ ಹಳೆಯ ಕಾರ್ಯಕರ್ತರಿಗೆ ಭಾಳ ಜನರಿಗೆ ಟಿಕೆಟ್ ತಪ್ಪಿತ್ತು. ಆ ಟಿಕೆಟ್ ತಪ್ಪಿದವರಲ್ಲಿ ನಾವು ಎಲ್ಲರೂ ಈಗ ಅಭಿಷೇಕ್ ಸಾವಂತ್ ಎಸ್ ಟಿ ಮೋರ್ಚಾದ ನಗರ ಘಟಕದ ಜವಾಬ್ದಾರಿ ಇದ್ದಂಥ ಒಬ್ಬ ಕಾರ್ಯಕರ್ತ ಬಸವಹಳ್ಳಿ ಅವರಿಗೆ, ಇವರು 16 ವರ್ಷದಿಂದ ಭಾರತೀಯ ಜನತಾ ಪಕ್ಷದ ಕಾರ್ಯಕ್ರಮಗಳ ಮನೆಗೆ ಮುಟ್ಟಿಸೋದಿರ್ಬೋದು, ನಾ ಇರ್ಬೋದು, ರಾಜು ಬಿರಾದರ್ ಇರ್ಬೋದು, ಚಿನ್ನುಗೊಂಡಿ ಇರ್ಬೋದು, ಈ ರೀತಿಯಾಗಿ ಭಾಳ ಜನ ಅವಾಗ ಮನಸ್ಸಿಗೆ ನೋವು ಮಾಡಿಕೊಂಡ್ರು. ಕೆಲವೊಬ್ಬರು ನಾವು ಏನಪ್ಪ ಇಷ್ಟು ದುಡಿದ್ರು 30 ವರ್ಷ ಗಂಟಲೆ ದುಡಿದ್ರು ನಮಗೆ ಪಕ್ಷದೊಳಗೆ ಯಾವುದೇ ಸ್ಥಾನಮಾನದ ಇದು ಆಗಲಿಲ್ಲ, ನಮಗೆ ಗೌರವನೂ ಸಿಗಲಿಲ್ಲ. ನಾವು ಯಾರೂ ಪಕ್ಷದ ವಿರುದ್ಧ ನಿಲ್ಲುವಂಥ ವ್ಯವಸ್ಥೆ ಒಳಗಿದ್ದಿದ್ದಿಲ್ಲ. ಒಬ್ಬ ವ್ಯಕ್ತಿಯ ಕಂಟ್ರೋಲಿಗೆ ಪಾರ್ಟಿ ಹೋಗಿ ನಮಗೆ ಮಾತಾಡ್ಸೋದನ್ನು ಬಿಟ್ಟು ಮಾಡಿದಾಗ ನಾವು ಬಂಡಾಯವಾಗಿ ಪಕ್ಷದ ವಿರುದ್ಧ ನಿಲ್ಲಬೇಕಾಗಿತ್ತು. ನಿಂತಂಥ ಸಂದರ್ಭದೊಳಗೆ ನಾವು ಇವತ್ತಿನವರೆಗೂ ಭಾರತೀಯ ಜನತಾ ಪಕ್ಷದ ಬಂಡಾಯವಾಗಿ ನಿಂತರೂ ನಾವು ಯಾವುದೇ ಪಕ್ಷಕ್ಕೆ ಹೋಗಿಲ್ಲ. ಇವತ್ತು ನಮಗೆ JDSನಿಂದ ಕಾಂಗ್ರೆಸ್ನಿಂದ ನಮ್ಮ ಎಲ್ಲರಿಗೆ 10 ಬಾರಿ ವಿನಂತಿಯನ್ನು ಮಾಡಿಕೊಂಡು ನಾವು ಯಾವ ಪಾರ್ಟಿಗೆ ಹೋಗಿಲ್ಲ. ನಮ್ಮ ಪಕ್ಷದವರು ನಮಗೆ ಕರ್ಕೋಬೇಕನ್ನುವಂಥ ಒಂದು ವಿಚಾರದೊಳಗೆ ಮಾತನಾಡ್ತಾ ಇದ್ದಾರೆ. ಆದರೆ ನಮ್ಮದು ಒಂದು ವಿನಂತಿ ಐತಿ, ನಗರದೊಳಗೆ ಜಿಲ್ಲೆ ಒಳಗೆ ಭಾರತೀಯ ಜನತಾ ಪಕ್ಷ ಉಳಿಬೇಕಾದ್ರೆ ಕಾರ್ಯಕರ್ತರು ಉಳಿಬೇಕು, ಆವಾಗ ಭಾರತೀಯ ಜನತಾ ಪಕ್ಷ ಉಳಿತೈತಿ ಅನ್ನುವಂಥ ಒಂದು ಕೂಗೈತಿ. ಅದನ್ನು ನಾವು ರಾಜ್ಯ ನಾಯಕರಿಗೆ ಜಿಲ್ಲೆಯ ನಾಯಕರಿಗೆ ತಿಳಿಸ್ತಾ ಇದ್ದೆವು. ಇವತ್ತು ಬಿಜಾಪುರ ನಗರ ನಾವು ನೋಡ್ತಾ ಇದ್ದೆವು. ಮೊನ್ನೆ ಮಹಾನಗರ ಪಾಲಿಕೆ ಒಳಗೆ ಮೂಲ ಕಾರ್ಯಕರ್ತರಿಗೆ ಯಾರಿಗೂ ಟಿಕೆಟ್ ಸಿಗುವಂಥದ್ದು ಆಗಲಿಲ್ಲ. ಒಬ್ಬ ವ್ಯಕ್ತಿ ಹಿಂಬಾಲಕರಿಗೆ ನಗರ ಶಾಸಕ ಬಸವನಗೌಡ ಪಾಟೀಲ್ ಹಿಂಬಾಲಕರಿಗೆ ಟಿಕೆಟ್ ಕೊಡುವಂಥದ್ದಾಯಿತು. ಆ ದಿಶೆಯೊಳಗೆ ನಾವು ಮೆಜಾರಿಟಿ ಆಗೋದು ನಮಗೆ ಆಗೋದಾಗಲಿಲ್ಲ. ಇವತ್ತು 13 ಇದ್ದಿದ್ದು ಸೀಟ್ 18 ಆಗಿದ್ರೊಳಗೆ ನಾನು ಮೊನ್ನೆ ಹೇಳೀನಿ, ಭಾಳ ಕ್ಲಿಯರಾಗಿ ಹೇಳೀನಿ. ಅದರಾಗ 5 ಜನ ಪಕ್ಷದ ಮೂಲ ಇದ್ದಂಥವ್ರಿಗೆ ಆರಿಸಿ ಬಂದರೆ 24 ಟಿಕೆಟ್ ಬಸವನಗೌಡರು ಹಂಚಿದ್ರೊಳಗೆ ಕೇವಲ 7 ಜನ ಆರಿಸಿ ಬಂದಂಥದ್ದು ಆಗೈತಿ ಅನ್ನುವಂಥದ್ದು ಆಗೈತಿ. 5 ಜನ ಪಕ್ಷದ ವ್ಯವಸ್ಥೆ ಒಳಗೆ 3 ಜನ ನಾಲ್ಕಲ್ಲಿ ವಿಧಾನಸಭಾ ಕ್ಷೇತ್ರದೊಳಗೆ ಈ ರೀತಿ ಆರಿಸಿ ಬಂದಿದ್ದೈತಿ. ಇವತ್ತು ತಮ್ಮ ಮೂಲಕ ನಾವು ಜಿಲ್ಲೆಯ ನಾಯಕರಿಗೆ ರಾಜ್ಯ ನಾಯಕರಿಗೆ ಒಂದು ವಿನಂತಿಯನ್ನು ಮಾಡ್ತಾಯಿದ್ದೆವು. ಬಿಜಾಪುರ ನಗರದೊಳಗೆ ಈಗಿದ್ದಂಥ ಶಾಸಕರ ಬದಲಾವಣೆ ಮಾಡಿ ಹೋದ ಸರ್ತಿ ತ್ಯಾಗ ಮಾಡಿದಂಥ ಅಪ್ಪು ಪಟ್ಟಣ್ ಶೆಟ್ಟಿಯವ್ರಿಗೆ ಟಿಕೆಟ್ ಕೊಡಬೇಕನ್ನುವಂಥ ಕೂಗು ನಮ್ದೈತಿ. ನಾವು ಇವತ್ತಿನವರೆಗೂ ತಟಸ್ಥ BJP ಗುಂಪಾಗಿ ಉಳಿದೆವು. ಇವತ್ತು ನಮ್ಮ ಜೊತೆ 100 ಕಾರ್ಯಕರ್ತರು ಸಂಪರ್ಕದೊಳಗದಾರ. BJP ಪ್ರಾಮಾಣಿಕ ಅತ್ಯಂತ ಹಳೆಯ ಕಾರ್ಯಕರ್ತರು ನಮ್ಮ ಜೊತೆ ಸಂಪರ್ಕದೊಳಗದಾರ. ಏನು ಮಾಡೋದ್ರಿ ಅಣ್ಣ, ನಾವು ಏನು ಮಾಡೋದ್ರಿ, ನಿಮ್ಮ ಎಲ್ಲರೂ ನೀವು ಗಪ್ ಕೂತೀರಿ, ಯಾಕೆ ಕೂತೀರಿ? ಅದಕ್ಕೆ ನಮ್ಮದೊಂದು ಆ ಎಲ್ಲ ಕಾರ್ಯಕರ್ತರ ಪರವಾಗಿ ನಾವು ಇವತ್ತು ಅವ್ರ ಧ್ವನಿಯಾಗಿ ಮಾತಾಡ್ತಾ ಇದ್ದಾರೆ. ಈ ನಗರದೊಳಗೆ ಶಾಸಕರು ಬಸವನಗೌಡ ಪಾಟೀಲ್ ಯತ್ನಾಳ್ ಅವ್ರಿಗೆ ಅವರು ಯಾವ ರೀತಿ ಪಕ್ಷದ ಜೊತೆ ನಡ್ಕೊಂಡಿದ್ದಾರೆ ನಾವು ನೋಡಿದ್ದೇವೆ, ತಮಗೂ ಎಲ್ಲ ಗೊತ್ತಿದೆ. ಪಕ್ಷ ಅವ್ರಿಗೆ ಏನಾದರೂ ಅವಕಾಶ ಕೊಡಲಿಲ್ಲ ಅಂದರೆ ಬಿಟ್ಟು ಬೇರೆ ಪಾರ್ಟಿಗೆ ಹೋಗ್ಯಾರ. ಇವತ್ತು ಅವ್ರು ಮಾತಾಡ್ತಾರೆ, ಅದು ಹಿಂದುತ್ವ ಮಾತಾಡ್ತಾರೆ, ಇನ್ನೊಂದು ಮಾತಾಡ್ತಾರೆ. ಯಾವುದೂ ಅವ್ರು ದಂಡಿಗೆ ಹಚ್ಚುವಂಥ ಕೆಲಸ ಮಾಡಿಲ್ಲ. ಅವ್ರು ಯಾವುದೇ ಜಿಲ್ಲೆ ಒಳಗೆ ಕೆಲಸಗಳು ಮಾಡಿದ್ರೆ ನಾವು ನೋಡ್ತಾ ಇದ್ದೆವು. ಅಲ್ಲೊಂದು ಇಂಡಿ ತಾಲೂಕದೊಳಗೆ ಶುಗರ್ ಫ್ಯಾಕ್ಟ್ರಿ ಮಾಡಿದ್ರು, ರೈತರಿಗೆಲ್ಲ ಹಣ ತುಂಬಿಸಿದ್ರು, ಅದು ಬಿಟ್ಟು ಬಂದರು. ಆಮೇಲೆ ಬಿಜಾಪುರ ನಗರದೊಳಗೆ ಸಿದ್ದೇಶ್ವರ ಸಂಸ್ಥೆ, ಸಿದ್ದೇಶ್ವರ ಬ್ಯಾಂಕ್ ನನ್ನ 2 ಕಣ್ಣು ಹತ್ತಿದ್ರು, ಬ್ಯಾಂಕ್ ಬಿಟ್ಟು ಓಡೋದು. ಅಂದರೆ ಅದೊಂದು ಯಾವುದೋ ಡೈರಿ ಮಾಡಿದ್ರು, ಅದರಲ್ಲಿ ಅಷ್ಟೋ ಜನರಿಗೆ ಸಿಗಿಸಿ ಅದರಲ್ಲಿ ಬಿಟ್ಟು ಓಡೋದು. ಇವತ್ತು ಸಿದ್ಧ ಸಿರಿ ಮಾಡ್ಯಾರ, ಅದ್ರ ಜೊತೆನೇ ಎಲ್ಲ ರೊಕ್ಕ ಒಯ್ದಲ್ಲಿ ಎಲ್ಲೋ ಒಂದು ಕಡೆ ಬೇರೆ ಗುಲ್ಬರ್ಗಾನೋ ಎಲ್ಲೋ ಒಂದು ಕಡೆ ಫ್ಯಾಕ್ಟ್ರಿ ಮಾಡ್ಕೊಂಡಾರೆ. ಅಂದರೆ ಸ್ವಂತಕ್ಕಾಗಿ ಬೆಳೆಯುವಂಥ ಸಂದರ್ಭದೊಳಗೆ ಎಲ್ಲವನ್ನು ಅವ್ರು ಉಪಯೋಗ ತಗೊಳ್ಳುವಂಥ ಕೆಲಸ ಅವ್ರ ಕಡೆಯಿಂದ ಆಗ್ತದೆ. ಅದು ಸಮಾಜ ಇರ್ಬೋದು, ಪಕ್ಷ ಇರ್ಬೋದು, ಅವ್ರ ಸ್ವಂತ ಬೆಳವಣಿಗೆ. ಇವತ್ತು ನಾವು ನೋಡ್ತಾ ಇದ್ದೇವೆ, ಬಿಜಾಪುರ ಅಭಿವೃದ್ಧಿ ಮಾಡೀನಿ, ನಾ ಹಂಗೆ ಮಾಡೀನಿ ಹಿಂಗೆ ಮಾಡೀನಿ ಅಂತೇಳಿ. ಇವತ್ತು ಬಿಜಾಪುರ ಅಭಿವೃದ್ಧಿ ಆಗಿಲ್ಲ, ಅವ್ರ PAಗಳು 3 ಮಂದಿ ಅಭಿವೃದ್ಧಿ ಆಗ್ಯಾರ. ಇವತ್ತು ಅವ್ರ PAಗಳು ಇತಿಹಾಸ ನಾವು ನೋಡಿದ್ರೆ ನಮ್ಮ ಮುಂದೆ ಅದಾರ. ಅವ್ರು PAಗಳು ಯಾವ ರೀತಿ ಇದ್ದರು, ಇವತ್ತು ಯಾವ ರೀತಿ ಅದಾರ. ಇವತ್ತು ಅವ್ರು ಎಲ್ಲೆಲ್ಲಿ ಮನೆ ತೊಗೊಂಡ್ರು, ಎಲ್ಲೆಲ್ಲಿ ಆಸ್ತಿ ಮಾಡಿದ್ರು, ಏನು ಮಾಡಿದ್ರು. ಇವ್ರು ಮತ್ತು ದೊಡ್ಡ ಮಾತಾಡ್ತಾರೆ, ನಾನು ಕರಪ್ಟ್, ನಾನು ಕರಪ್ಷನ್ ಮಾಡೋಂಗಿಲ್ಲ. ಅದೇ ನಿಮ್ಮ PAಗಳ ಮುಖಾಂತರ ನಿಮ್ಮ ಕರಪ್ಷನ್ ನಡೆದಿದೆ. ಇವತ್ತು ನೀವು ಗೋಶಾಲೆ ಹೆಸರು ಮ್ಯಾಗ ಕರಪ್ಷನ್ ಮಾಡ್ತೀರಿ, ಗೋಶಾಲೆ ಹೆಸರು ಮ್ಯಾಗ ಕರಪ್ಷನ್ ಮಾಡ್ತೀರಿ. ಯಾಕೆ ಗೋಶಾಲೆ ನಿಮಗೆ ನಡೆಸೋದಾಗಲಿಲ್ಲ ಅಂದರೆ ಇದ್ಯಾಕೆ ಮಾಡ್ತೀರಿ? ಇಲ್ಲಿ ಗುತ್ತಿಗೆದಾರರಿಂದ ಪರ್ಸೆಂಟೇಜ್ ತೊಗೊಳ್ಳೋದು, ಅದು ಹಿಂಗೆ ತಿನ್ನೋದು, ಹಿಂಗೆ ಸೀದಾ ತಿನ್ನೋದು, ಹಿಂಗೆ ಹಾಕ್ತೀರಿ ಅನ್ನೋವಂಥದ್ದು ಆರೋಪ ನಮ್ಮದು ಅವ್ರ ಮ್ಯಾಗ ಐತಿ. ಈಗ ಮತ್ತು ಇದು ಹೊಸದು ಮಾಡ್ಯಾರ ಹಾಸ್ಪಿಟಲ್, ಸಿದ್ದೇಶ್ವರ ಪರಮ ಪೂಜ್ಯ ಸಿದ್ದೇಶ್ವರ ಅಪ್ಪ ಅವ್ರಿಗೆ ಇವತ್ತು ಜಗತ್ತಿಗೆ ಪ್ರಸಿದ್ಧ ಆದಂಥ ಒಬ್ಬ ಗುರುಗಳವರು, ಅವರ ಹೆಸರಿನ ಮ್ಯಾಗ ಮಾಡಿ ನಾ ರೊಕ್ಕ ತಿನ್ನಂಗಿಲ್ಲ, ಏನಿದ್ರು ಅಲ್ಲಿ ಕೊಡ್ರಿ ಅಂತ. ಅಂದರೆ ಇದರ ಅರ್ಥ ಏನು? ನೀವು ಮಾಡೋದಿತ್ತು ಅಂದರೆ ನಿಮ್ಮ ಸ್ವಂತ ಎಫರ್ಟ್ ಮ್ಯಾಗ ನೀವು ಮಾಡಬೇಕು. ನೀವು ಗುತ್ತಿಗೆದಾರರ ಮುಖಾಂತರ ಅದು ಪರ್ಸೆಂಟೇಜ್ ತೊಗೊಂಡ್ರೆ ಅದು ಯಾವ ರೀತಿ ತೊಗೊಂಡ್ರೆ ಅದು ಪರ್ಸೆಂಟೇಜ್ ಅಲ್ಲ, ಲಂಚನೇ ಅಲ್ಲ. ಇವತ್ತು ನಾವು ನೋಡ್ತಾ ಇದ್ದೇವೆ
ಭಾಳ ಜನರಿಗೆ ಕೆಲವೊಂದು ವಿಷಯ ಗೊತ್ತಿಲ್ಲ. ಇವತ್ತು ಜಿಲ್ಲೆ ಒಳಗೆ ದೊಡ್ಡ ದೊಡ್ಡ ಗುತ್ತಿಗೆದಾರರು ಸಿಕ್ಕಾಪಟ್ಟಿ ಮಷಿನರಿ ಮಾಡ್ಯಾರ, ಪ್ಲ್ಯಾಂಟ್ ಮಾಡ್ಯಾರ. ಅವರು ತಮ್ಮ ಮಷಿನರಿ ಪ್ಲ್ಯಾಂಟ್ ಉಳಿಬೇಕು ಅಂತೇಳಿ ರಾಜ್ಯದೊಳಗೆ ಹೋಗಿ ನಾಯಕರಿಗೆ ಬೆನ್ನತ್ತಿ ಕೆಲಸ ಹಾಕೊಂಡು ಬರುವಂಥ ಕೆಲಸ ನಡೀತಾ ಇದೆ. ಇವತ್ತು ಬಿಜಾಪುರದಲ್ಲಿ ನಡೆದಂಥ ಕೆಲಸದೊಳಗೆ 50% ಗುತ್ತಿಗೆದಾರರ ಕಾಂಟ್ರಿಬ್ಯೂಷನ್ ಐತಿ. ಅಂದ್ರೆ ಅವ್ರು ತಮ್ಮ ಪ್ಲ್ಯಾಂಟು ತಮ್ಮಲ್ಲಿರುವಂಥ ಕೆಲಸಗಾರರಿಗೆ ಸಂಬಳ ಕೊಡೋದು, ಆ ಮಷಿನರಿ ಕಂತು ತುಂಬುವ ಸಲುವಾಗಿ ರಾಜ್ಯದ ನಾಯಕರಿಗೆ ದುಂಬಾಲ ಬಿದ್ದು ಕೆಲಸ ಹಾಕೊಂಡು ಬರುವಂಥದ್ದು ಮಾಡ್ತಾ ಇದ್ದಾರೆ. ಇವತ್ತು ಭಾಳ ಜನ ಗುತ್ತಿಗೆದಾರರು ನಮ್ಮ ಜೊತೆ ಸಂಪರ್ಕನಾಗಿದ್ದಾರೆ. ಏನು ಮಾಡೋದ್ರಿ, ಇಲ್ಲಿ ಬಂದು ನಾವು ಅಲ್ಲಿ ಹೋಗಿ ಗುದ್ದಾಡಿ ಕೆಲಸ ಹಾಕೊಂಡು ಬಂದು ಬಿಜಾಪುರನಾಗ ಕೆಲಸ ಮಾಡಾಕತ್ತೇವು. ಆದರೂ ಇಲ್ಲಿ ನಿಮ್ಮ ನಾಯಕರಿಗೆ ನಾವು ಏನಾರು ಹೋಗಿ ಮುಟ್ಟಿಸ್ಲಿಲ್ಲ ಅಂದ್ರೆ ಪೂಜಾನೇ ಮಾಡೋಂಗಿಲ್ಲ, ಕೆಲಸನೇ ಪ್ರಾರಂಭ ಆಗಂಗಿಲ್ಲ ಅನ್ನುವಂಥದ್ದು ಗುತ್ತಿಗೆದಾರರ ಆಳವಳಿತು. ಇವತ್ತು ನಾವು ನೋಡ್ತಾ ಇದ್ದೇವೆ, ಗುತ್ತಿಗೆದಾರರು ಇರ್ಬೋದು, ಕಾರ್ಯಕರ್ತರು ಇರ್ಬೋದು, ಎಲ್ಲರಿಗೂ ನಮ್ಮಂಗೆ ಮಾತಾಡುವಂಥ ಒಂದು ವ್ಯವಸ್ಥೆ ಅವರಿಗೆ ಧೈರ್ಯ ಇರೋಂಗಿಲ್ಲ. ಎಲ್ಲಪ್ಪ ಈ ದೊಡ್ಡವ್ರ ಜೊತೆ ನಾವು ಮಾತಾಡೋದು ಅಂತೇಳಿ ಭಾಳ ಜನ ಕಾರ್ಯಕರ್ತರು ಮನಸ್ಸು ನೊಂದಿದ್ದಾರೆ. ಇವತ್ತು ನಮ್ಮದು ಒಂದು ಕ್ಲಿಯರ್ ರಾಜ್ಯ ನಾಯಕರಿಗೆ, ಜಿಲ್ಲೆ ನಾಯಕರಿಗೆ ಸಂದೇಶ ಐತಿ, ವಿನಂತಿನೂ ಐತಿ. ನೀವು ಬಿಜಾಪುರ ನಗರದ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರಿಗೆ ಚೇಂಜ್ ಮಾಡಿ ಹೋದ ತ್ಯಾಗ ಮಾಡಿದಂಥ ಅಪ್ಪು ಪಟ್ಟಣ ಶೆಟ್ಟಿಗೆ ಕೊಡೋದ ಆಗಲಿಲ್ಲ ಅಂದ್ರೆ ನಾವೇನು 8 ಜನ ನಾವು ಪಿಕ್ಚರ್ದಾಗ ಬಂದವ್ರು ಅದೇವು. 8 ಜನರ ಜೊತೆ ನೂರಾರು ಕಾರ್ಯಕರ್ತರು ನಮ್ಮ ಜೊತೆ ಅದ. ನಾವೆಲ್ಲ ತಟಸ್ಥ ನಿಲುವು ತೊಗೊಂಡು BJPಗೆ ವೋಟ್ ಹಾಕಬಾರ್ದು ಅನ್ನುವಂಥದ್ದು MLA ಎಲೆಕ್ಷನ್ದಾಗ ಒಂದು ವಿಚಾರವನ್ನು ನಡೆದಿದೆ. ಆ ದಿಶೆ ಒಳಗೆ ನಾವು ಮಾಡಬೇಕಾಗ್ತೈತೆ. ಅದಕ್ಕೆ ರಾಜ್ಯ ನಾಯಕರು ಇದು ಗಮನಿಸಬೇಕು. ಇಲ್ಲಿ ಒಬ್ಬ ವ್ಯಕ್ತಿ ಸಂಬಂಧ ಜಿಲ್ಲೆ ಒಳಗೆ, ನಗರದೊಳಗೆ ಭಾರತೀಯ ಜನತಾ ಪಕ್ಷಕ್ಕೆ ಬಲಿ ಕೊಡಬೇಡ್ರಿ. ಇವತ್ತು ಅಪ್ಪು ಪಟ್ಟಣ ಶೆಟ್ಟಿಗೆ ಏನಾದರೂ ಟಿಕೆಟ್ ಕೊಟ್ಟರೆ, ಮೊನ್ನೆ ನಾವು ಏನು ಬಂಡಾಯವಾಗಿ ಸ್ಪರ್ಧೆ ಮಾಡಿದಂಥವ್ರು, ಆಮೇಲಿಂದ ಮನಸ್ಸಿನೊಂದು ಮನೆಯಲ್ಲಿ ಕೂತಂಥ ಎಲ್ಲ ಕಾರ್ಯಕರ್ತರು ದಿನದ 24 ತಾಸು ಚುನಾವಣೆಯಲ್ಲಿ ಓಡಾಡಿ ಭಾರತೀಯ ಜನತಾ ಪಕ್ಷದ ಗೆಲುವಿಗೆ ನಾವು ಸಹಕಾರಿ ಆಗ್ತೀವಿ ಅನ್ನುವಂಥ ವಿನಂತಿಯನ್ನು ನಾವು ಜಿಲ್ಲೆ ನಾಯಕರಿಗೆ, ರಾಜ್ಯ ನಾಯಕರಿಗೆ ಮಾಡ್ತಾ ಇದ್ದೇವೆ ತಮ್ಮ ಮುಖಾಂತರ. ಅದಕ್ಕೆ ಇನ್ನೊಮ್ಮೆ ನಾನು ತಮಗೆ ಮತ್ತೊಮ್ಮೆ ಕ್ಷಮೆ ಕೇಳ್ತೀನಿ. ತಾವು ನನಗೆ ಸಹಕಾರ ಮಾಡಿ, ನಮ್ಮೆಲ್ಲರಿಗೂ ಸಹಕಾರ ಮಾಡಿದ್ದಕ್ಕೆ. ಯಾಕಂದರೆ ನಾವು ಸಡನ್ನಾಗಿ ಬಂದು ಈ ಪತ್ರಿಕಾಗೋಷ್ಠಿ ನಡೆಸ್ತಾ ಇದ್ದೇವೆ. ಮತ್ತೊಮ್ಮೆ ಕ್ಷಮೆ ಕೇಳ್ತೇವೆ.